ಇದು ಪಾಟ್ ನೋಡ್ರಿ ಯಾವ ಥರ ಇರ್ತೈತಿ. ಹಿಂಗೆ ಹೊರಗಡೆ ನೀರಿಂದ ಕುದಿಸ್ತಿರ್ತಾರ, ಬಟ್ ಇಲ್ಲಿ ಒಳಗಡೆ ಇಡ್ಲಿ ಹಾಕಿರ್ತಾರೆ. ಸೊ ಇದು ಬೇಕಾದಾಗ ಹಿಂಗೆ ಮುಚ್ಚಬೋದು ಮೇಲ್ಗಡೆ, ಹಂಗೆ ಮತ್ತೆ ಓಪನ್ ಮಾಡ್ಬೋದು. ಅದ್ರ ತಕ್ಕ ಹಿಂಗೆ ಕುದಿತಿರ್ತೈತಿ ನೋಡ್ರಿ. ಸಿಸ್ಟಮ್ ಏನು ಭಾರಿ ಐತಿ, ಭಾರಿ ಇಂಟ್ರೆಸ್ಟಿಂಗ್ ಐತಿ ನೋಡ್ರಿ. ಫುಲ್ ಕಾಪರ್ದು ಐತಿ ಇದು ನೋಡ್ರಿ. ಹಸಿರು ಕಲರ್ದು ಗಾರ್ಲಿಕ್ ಹಿಂಗೆ ಇರ್ತೈತಲ್ಲ, ಕಚ್ಬೇಕು ಹಿಂಗೆ. ಇದೊಂಥರ ಹುಳಿ ಹುಳಿ, ಒಂಥರ ಖಾರ ಖಾರ ಉಪ್ಪು ಇದ್ದಂಗೆ ಐತ್ರಿ ಇದು. ಭಾರಿ ಐತಿ ಇದು. ಇವ್ರು ಈ ಥರ ಹಸಿರು ಕಲರ್ದು ಸಹಿತ ಬೆಳ್ಳುಳ್ಳಿ ತಿಂತಾರ್ರಿ. ಭಾರಿ ಐತಿ ನೋಡ್ರಿ. ನಮಗೆ ಈ ಥರ ಒಂದು ಮೆನ್ಯೂ ಕೊಟ್ಟಿರ್ತಾರೆ. ಇದ್ರಾಗ ಈಗ ಎಲ್ಲ ಡೀಟೇಲ್ಸ್ ಬರ್ದಿರ್ತಾರ. ಬರೀ ಇಲ್ಲೆಲ್ಲ ಶಿಪ್ ಅವ ನೋಡ್ರಿ. ಇದ್ರದ್ದೆಲ್ಲ ಪ್ರೈಸ್ ನೋಡ್ರಿ ಯಾವ ಥರ ಇರ್ತಾವ. ಸೊ ಫುಲ್ಲು ಡಿಫ್ರೆಂಟ್ ಆಗಿರೋಂಥ ಶಿಪ್ಪಲ್ಲೂ ಸಹಿತ ನೋಡ್ರಿ ಎಷ್ಟು ಖತರ್ನಾಕ್ ಕಾಣಕತ್ತೈತಿ. ಈಗ ಇಲ್ಲಿ ನೋಡ್ರಿ, ಈಗ ಏನು ಭಾರಿ ಐತಿ. ಹಂಗೆ ಇಲ್ಲೆಲ್ಲ ಮಧ್ಯೆ ಬೆಕ್ಕ ಬರ್ತಿರ್ತೈತಿ. ಚೈನಾದವರು ಜಾಸ್ತಿ ಹಿಂಗೆ ಬೆಕ್ಕ ಇಷ್ಟಪಡ್ತಾರೆ. ಆಮೇಲೆ ಇದು ನೋಡ್ರಿ, ಇದೇನು ಭಾರಿ ಕಾಣಕತ್ತೈತಿ. ಇದು ಈ ಥರ ಒಂದು ಪಾಟ್ ಐತಿ. ಇದಕ್ಕೆ ಈ ಥರ ತಂದು ನೀರು ಹಾಕ್ತಾರ. ಇದು ನೋಡ್ರಿ, ಈಗ ಈ ಮೇಡಮ್ ಅವ್ರು ಈ ಥರ ನೀರು ಹಾಕ್ತಾರೆ. ಇದು ಫುಲ್ಲು ಕಾಪರ್ದೈತಿ. ಇದ್ರ ಒಳಗಡೆ ನೋಡ್ರಿ ಇಲ್ಲಿ ನೀರು ಮತ್ತು ಈಗ ಏನೇನೋ ಹಾಕ್ಯಾರ ನೋಡ್ರಿ. ಇವಾಗ ನೋಡ್ರಿ ನಾವಿಲ್ಲಿ ಬೌಲ್ ತೊಗೋಬೇಕು. ಈ ಥರ ಒಳಗಡೆ ಇಟ್ಟಿರ್ತಾರ. ಇಲ್ಲಿಂದ ಬೌಲ್ ತೊಗೋತೀನಿ. ಇಲ್ಲಿ ನೋಡ್ರಿ ನಮಗೆ ಏನು ಮಸಾಲ ಬೇಕಲ್ಲ ನಾವು ಹಾಕೋಬಹುದು. ಇಲ್ಲಿ ಮಸಾಲದಲ್ಲೂ ನೋಡ್ರಿ ಎಷ್ಟು ವೆರೈಟಿ ಐತಿ. ಇದು ಏನೇ ಐತಿ ಇದು ಗೊತ್ತಿಲ್ಲ. ಇದು ಈ ಥರ ಹಾಕೋತೀನಿ, ಜಾಸ್ತಿ ಹಾಕೋತೀನಿ. ಓಕೆ, ಆಮೇಲೆ ಇದು ಆನಿಯನ್ ನೋಡ್ರಿ, ಇದೊಂದು ಸ್ವಲ್ಪ ಹಾಕೋತೀನಿ. ಫುಲ್ ಆನಿಯನ್ ಈ ಥರ ಎಲ್ಲ ಪೇಸ್ಟ್ ಮಾಡ್ಯಾರ. ಸೊ ಇದೊಂದು ಸ್ವಲ್ಪ ಕಮ್ಮಿ ಹಾಕೋತೀನಿ. ಇದು ಸ್ವಲ್ಪ ಸಾಲ್ಟ್ ಐತಂತ ಇದು. ಓಕೆ, ಇದು ಈಗ ಚಿಲ್ಲಿ. ಇದು ನನಗೆ ಚಿಲ್ಲಿ ಅಂದ್ರೆ ಇಷ್ಟ. ಆಮೇಲೆ ಇನ್ನು ಏನೇನೋ ಮಸಾಲೆ ಐತಿ. ಇಲ್ಲಿ ನೋಡ್ರಿ, ಇದು ಏನು ಗೊತ್ತೇನ್ರಿ, ಇದು ಈಗ ಗಾರ್ಲಿಕ್ ನೋಡ್ರಿ. ಗಾರ್ಲಿಕ್ ಕಲರ್ ನೋಡ್ರಿ, ಮತ್ತು ಇದ್ರೂ ಸಹಿತ ಗಾರ್ಲಿಕ್. ಸೊ ಎಷ್ಟು ಡಿಫ್ರೆಂಟ್ ಐತಿ ನೋಡ್ರಿ. ಇವಾಗ ಇದೊಂದು ಗಾರ್ಲಿಕ್ ತೊಗೋತೀನಿ. ಆಮೇಲೆ ಇದು ನೋಡ್ರಿ ಹಸಿರು ಕಲರ್ದು ಗಾರ್ಲಿಕ್. ಇದು ಒಂದು 2 ತೊಗೊಳಮ್ಮ. ನೋಡ್ರಿ ಯಾವ ಥರ ಐತಿ, ಏನು ಡಿಫ್ರೆಂಟ್ ಐತಿ ನೋಡ್ರಿ. ಆಮೇಲೆ ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಇರ್ತೈತಿ. ಅದು ಪ್ರತಿಯೊಂದು ಸಹಿತ ಫುಲ್ ಫ್ರೀ ಐತಿ. ಇವಾಗ ಸದ್ಯಕ್ಕೆ ನಾನು ಇವು 2 ತೊಗೊಂಡಿರ್ತೀನಿ. ನಮ್ಮ ಟೇಬಲ್ ಮೇಲೆಲ್ಲ ಈ ಥರ ತಂದು ಇಟ್ಟಾರ ನೋಡ್ರಿ. ಏನು ಭಾರಿ ಕಾಣಕತ್ತೈತಿ. ಒಂದ್ರಕ್ಕಿಂತ ಒಂದು ಖತರ್ನಾಕ್ ಕಾಣಕತ್ತೈತಿ. ಇವಾಗ ಇನ್ನೂ ಏನೇನು ಆರ್ಡರ್ ಮಾಡಿವಲ್ಲ ಎಲ್ಲ ತಂದು ಇಡಾಕತ್ತಾರ. ಇವಾಗ ನಂದು ಈ ಮಸಾಲ ಮಾತ್ರ ತಂದಿಟ್ಟಿನಿ. ಇದೆಲ್ಲ ಶಿಪ್ ಐತಿ. ಆಮೇಲೆ ಇದ್ರೂ ಸಹಿತ ಮಟನ್. ಸೊ ಆಮೇಲೆ ಈಗ ಇದೊಂದು ಯಾವುದೋ ವೆಜಿಟೇಬಲ್ ಐತಿ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಹೆಂಗೈತಿ. ನನಗೆ ಶೇಂಗಾ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕೆ ಇವಾಗ ಶೇಂಗಾನು ಸಹಿತ ಆರ್ಡರ್ ಮಾಡೀನಿ. ಈ ಥರ ಈಗ ನೋಡ್ರಿ ಎಣ್ಣೆ ಕಾಣಕತ್ತೈತಿ. ಆಮೇಲೆ ನಾವು ಏನೇನು ಆರ್ಡರ್ ಮಾಡಿರ್ತೀವಲ್ರಿ ಇವೆಲ್ಲ ಮೀಟ್, ಅವೆಲ್ಲ ನಾವು ತೊಗೊಂಡು ಇಲ್ಲೇ ಇದು ಹಾಕಬೇಕು ಕುದಿಯೋ ನೀರಿನಾಗ. ನಾವು ಏನೇ ಒಂದು ಆರ್ಡರ್ ಮಾಡಿರ್ತೀವಲ್ಲ ಅದೆಲ್ಲ ತೊಗೊಂಡ್ಬಿಟ್ಟು ಇಲ್ಲಿ ನಾವು ಹಾಕೋಬೇಕು. ಅವಾಗ ಇನ್ನೊಂದು ಥರದ್ದು ಫ್ಲೇವರ್ ಕೊಡ್ತೈತಿ. ಮತ್ತು ಆಮೇಲೆ ಇದು ಕಾಪರ್ದೈತಿ. ಸೊ ನೋಡಮ್ಮ ಇವಾಗ ಟೇಸ್ಟ್ ಹೆಂಗೈತೆ ಅನ್ನೋದು. ಇವಾಗ ನಾನು ಇದೇನು ತಂದಿದ್ದಲ್ರಿ ಮಸಾಲ, ಈ ಮಸಾಲನಾಗ ಡಿಪ್ ಮಾಡ್ಕೊಂಡು ತಿನ್ಬೇಕು ನಾನೀಗ. ಇವಾಗ ನೋಡ್ರಿ ಈ ಥರ ಮಟನ್ ತೊಗೊಳೋದು. ಮಟನ್ ಈ ಥರ ಕಾಣ್ತೈತಿ. ಓಕೆ, ಇವಾಗ ಈ ಮಟನ್ನ ಈ ಥರ ನಾ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡ್ಕೊಂಡು ತಿನ್ನಬೇಕು. ವೈಟ್ ಬರ್ರಿ ಊಟ ಮಾಡಮ್ಮ. ಇವಾಗ ತಿಂದು ನೋಡ್ರಿ ಯಾವ ಥರ ಐತಂತ. ಓಕೆ, ಈ ಥರ ಈ ಮಸಾಲದಾಗ ಎದ್ದೀನಿ. ಫುಲ್ಲು ಸಾಫ್ಟ್ ಐತಿ ಮಟನ್ನು. ಆಮೇಲೆ ಅದು ಏನು ಮಸಾಲೆ ಐತಲ್ಲ, ಮಸಾಲೆ ಟೇಸ್ಟು ಭಾರಿ ಅಂದ್ರೆ ಭಾರಿ ಐತಿ. ಒಂಥರ ಶೇಂಗಾ ಇದ್ದಂಗೆ ಐತಿ ಮಸಾಲ ಮಾತ್ರ. ಇವಾಗ ನೋಡ್ರಿ ಇದು ಮಾತ್ರ ಈಗ ಫುಲ್ಲು ರೆಡ್ ಕಲರ್ ಐತಿ ಈಗ ಮಸಾಲ. ತಡ್ರ ಏನು ನೋಡ್ರಿ ಈಗ ಹೆಂಗೆ ಕಾಣಕತ್ತೈತಿ. ಹೆಂಗೆ ಖತರ್ನಾಕೈತಿ ಟೇಸ್ಟು. ಈಗ ಭಾರಿ ಒಂಥರ ಡಿಫ್ರೆಂಟ್ ಐತಿ ನೋಡ್ರಿ. ಇಲ್ಲಿ ಕುದಿದ ತಕ್ಷಣ ಅದ್ರ ಫ್ಲೇವರೇ ಬೇರೆ ಥರ ಐತಿ. ಅದ್ರಲ್ಲೂ ಸಹಿತ ಮಸಾಲ ತಂದಿದ್ದಲ್ಲ, ಇನ್ನೂ ಭಾರಿ ಅಂದ್ರೆ ಭಾರಿ ಐತಿ ರೀ. ತಡ್ರಿ ಇವಾಗ ಹಂಗೆ ಪೀನಟ್ ತಿಂದು ನೋಡ್ತೀನಿ. ಶೇಂಗಾ ಒಂಥರ ಉಪ್ಪು ಐತಿ, ಭಾರಿ ಐತಿ. ಇವಾಗ ನಾನು ಹಂಗೆ ರೀ ಇದೇನೈತಲ್ಲ ಇದು ಬೆಳ್ಳುಳ್ಳಿ ತೊಗೊಂಬಂದಿದ್ನಲ್ಲ, ಈ ಬೆಳ್ಳುಳ್ಳಿನ ಯಾವ ಥರ ತಿನ್ನೋದಂತ ತೋರಿಸ್ತಾ ನೋಡ್ರ. ಇವಾಗ ನೋಡ್ರಿ ಮತ್ತೊಂದು ಹಿಂಗೆ ಮಟನ್ ತೊಗೋತೀನಿ. ಓಕೆ, ಈ ಥರ ಮಟನ್ ಪೀಸ್ ತೊಗೊಂಡಾಗ ಇಲ್ಲಿ ಡಿಪ್ ಮಾಡೋ. ಈಗ ಎಲ್ಲ ಡಿಪ್ ಮಾಡ್ತೀನ. ಡಿಪ್ ಮಾಡಿದ ತಕ್ಷಣ ತಿನ್ನೋದು.
ತಿಂತಿರ್ತೀನಲ್ಲ ಒಂದು ಬೆಳ್ಳುಳ್ಳಿ ತೊಗೊಳ್ಳೋದು. ಓಕೆ, ಈ ಬೆಳ್ಳುಳ್ಳಿ ತೊಗೊಂಡು ಒಂಥರ ಸ್ವೀಟ್ ಒಂದು ಈ ಥರ ನಾನ್ವೆಜ್ ತಿಂದಾಗ ನಾವು ಒಂದು ಇದು ಕಡ್ಕೊಂಡು ತಿನ್ಬೇಕು ನೋಡ್ರಿ, ಅದು ಬೆಳ್ಳುಳ್ಳಿ ಭಾರಿ ಅಂದ್ರೆ ಭಾರಿ ಐತಿ. ಇಲ್ಲಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಐತಿ, ಖತರ್ನಾಕ್ ಐತಿ, ಬಟ್ ಸ್ವೀಟ್ ಐತೆ. ಇಲ್ಲ ಹಂಗೆ ಮಧ್ಯ ವೆಜಿಟೇಬಲ್ ಇರ್ತೈತೆ ರೀ. ಇದು ವೆಜಿಟೇಬಲ್ ಹೆಸರು ನಮ್ಗೆ ಗೊತ್ತಿಲ್ಲ. ಈ ವೆಜಿಟೇಬಲ್ನ ಈ ಥರಗ ಮತ್ತೆ ಇಲ್ಲೇ ಡಿಪ್ ಮಾಡ್ಕೊಳ್ಳೋದ ನೋಡ್ರಿ, ಈ ಥರ ಡಿಪ್ ಮಾಡ್ಕೊತೀನಿ. ಓಕೆ, ಭಾಳ ಬಿಸಿ ಐತೆ. ಭಾರಿ ಇದೆ. ಇದನ್ನು ಸಹಿತ ಮಟನ್ದೆಲ್ಲ ಈ ಥರ ಬಾರ್ಬಿಕ್ಯೂ ಮಾಡ್ಕೊಂಡು ತಂದಿರ್ತಾರ. ಇವಾಗ ಇದು ಸಹಿತ ಇಲ್ಲೇನು ಹಾಕೋದಿರಲ್ಲ. ಮಟನ್ ಟೇಸ್ಟ್ ಅಂದರೆ ಟೇಸ್ಟು. ಹಾಂ, ನಾ ಹೇಳೋದೇ ಬೇಕಾದ್ರೆ ನಿಮ್ಗೆ ಗೊತ್ತಿರೋದು ಮಟನ್ ಇಂಥ ಪರಿ ಟೇಸ್ಟ್ ಇರ್ತದೆ ಅಂತೇಳಿ. ಇವಾಗ ನೋಡ್ರಿ, ನನ್ನ ಹತ್ರ ಇಲ್ಲಿ ಮಟನ್ ಇಲ್ಲ. ಅದಕ್ಕೆ ನಾ ಇವಾಗ ಏನು ಮಾಡೋಕ್ಕಂದ್ರೆ ಈ ಥರ ತೊಗೋಬೇಕು, ಮಟನ್ನು ಇಲ್ಲಿಗ ಹಾಕ್ಕೋಬೇಕು. ಸೊ ನಮಗೆ ಯಾವಾಗ ತಿನ್ಬೇಕು ಅನಿಸ್ತೈತಲ್ರಿ, ಆ ಟೈಮಲ್ಲಿ ನಾವೇ ಈ ಥರ ತೊಗೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನಾವೆಲ್ಲ. ಇವಾಗ ಇದು ಸುತ್ತ ಹಾಕೋತೀನಿ. ಓಕೆ, ಈ ಥರ ಹಾಕಿಬಿಟ್ಟು ಸ್ವಲ್ಪ ಇಲ್ಲಿ ಹಸಿ ಥರ ಇರ್ತೈತಲ್ಲ, ಇಲ್ಲಿಗ ಈ ಥರ ಶೇಕ್ ಮಾಡೋದು. ಈ ಕುಸೋ ನೀರು ಇರ್ತೈತಲ್ಲ ಅದ್ರ ಮ್ಯಾಗ ಈ ಥರ ಮಾಡಿದ್ರೆ ಅದೆಲ್ಲ ಈಗ ಬಿಡ್ತೈತಿ. ಇಲ್ಲಿ ನೋಡ್ರಿ, ಮಧ್ಯ ಈ ಥರ ತಂದು ನೀರು ಹಾಕ್ತಿರ್ತಾರೆ. ಯಾಕಂದ್ರೆ ಅದು ಫುಲ್ ಹಿಂಗೆ ಕುದ್ದಿ ನೀರು ಬತ್ತಿರ್ತೈತಲ್ಲ, ಸೊ ಅದಕ್ಕೆ ಈ ಥರ ಮಧ್ಯ ನೀರು ಹಾಕ್ತಾರೆ ನೋಡ್ರಿ. ಸರ್ ನೋಡ್ರಿ, ಈಗ ಈ ರೆಸ್ಟೋರೆಂಟಲ್ಲಿರುವಂಥ ಒಬ್ಬರು ಅಂಕಲ್ ಬಂದ್ಬಿಟ್ಟು ನನಗಿದು ಫ್ರೀಯಾಗಿ ಕೊಟ್ಟರು. ಇದು ಏನೋ ಸ್ಪೆಷಲ್ ಐತಿ. ಇದು ಹಾರ್ಬಿನ್ ಅಂದರೆ ಒಂದು ಪ್ರೊವಿನ್ಸು, ಅದು ಫುಲ್ಲು ನಾರ್ತ್ ಆಫ್ ಚೈನಾದಲ್ಲಿ ಐತಿ. ಅಲ್ಲೆಲ್ಲ ಈ ಥರ ಏನಿರ್ತೈತಲ್ರಿ, ಶಿಪ್ ಎಲ್ಲ ಜಾಸ್ತಿ ತಿಂತಾರೆ, ಖತರ್ನಾಕಿರುವಂಥ ಟೇಸ್ಟ್ ಇರೋಂಥ ಇದಿರ್ತೈತಿ. ಅದಕ್ಕೆ ಇವರು ಇದು ಅಲ್ಲಿನ ಸ್ಪೆಷಲ್ ಐತೆ ಅಂತೇಳಿ ಈ ಥರ ತಂದು ಕೊಟ್ಟರು ಫ್ರೀನಾಗ. ಸೊ ಇದನ್ನು ಸಹಿತ ಟ್ರೈ ಮಾಡಿ ನೋಡ್ತೀನಿ. ಇವಾಗ ಇದೇನು ಮಟನ್ ಹಾಕಿದ್ನಲ್ರಿ, ಅದು ಕುದಿಲಾಕ. ಬಟ್ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ತೋರಿಸ್ತೀನಿ ನೋಡ್ರಿ. ಇದನ್ನ ನೋಡ್ರಿ, ನೋಡೋಕೆ ಯಾವ ಥರ ಕಾಣಕತ್ತೈತಿ. ಇದು ಒಂಥರ ಏನೋ ಹಿಂಗೆ ನೂಡಲ್ಸ್ ಕಂಡಂಗೆ ಕಾಣಕತ್ತೈತಲ್ಲ, ಬಟ್ ಇದು ಎದರಿಂದ ಮಾಡಿರೋದಂದರೆ ಇದು ಸ್ವೀಟ್ ಪೊಟೆಟೋಯಿಂದ ಮಾಡಿರೋಂಥದ್ದು. ನೋಡ್ರಿ, ಇಲ್ಲಿ ನೋಡ್ರಿ, ನೋಡೋಕೆ ಹೆಂಗೆ ಕಾಣೋದೈತಿ. ಸ್ವೀಟ್ ಪೊಟೆಟೋಯಿಂದ ಫುಲ್ಲು ತಿನ್ನಂಗೆ ಮಾಡ್ಯಾರ. ಇದನ್ನು ನಾವು ಈ ಥರ ಎಲ್ಲ ಹಾಕೋಬೇಕು. ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡು ತಿನ್ನೋದು, ಒಂದೇ ಸರಿ ಹಾಕೋದಲ್ಲ. ಇವಾಗ ಸದ್ಯಕ್ಕೆ ಏನೋ ಮಾರೆ, ಹಾಂ, ಇಷ್ಟು ಹಾಕೋತೀನಿ. ಇಷ್ಟು ಹಾಕೊಂಡು ತಿಂದು ನೋಡೋಣ ಹೆಂಗಿರ್ತೈತೆ ಅಂತೇಳಿ. ಇದನ್ನು ಸಹಿತ ಟೇಸ್ಟ್ ಭಾಳ ತಿನ್ನೈತಿ, ಆದಷ್ಟು ಬೇಗ ಕುದ್ದು ಬಿಡ್ತೈತಿ, ಜಲ್ದಿನೇ ತೊಗೋಬೇಕು. ಅದನ್ನು ಸಹಿತ ಇದು ಹಾರ್ಬಿನ್ ಸಾಸೇಜ್ ಅಂತ್ರಿ, ಇದು ಭಾಳ ಫೇಮಸ್. ಇವಾಗ ಇದನ್ನು ಟ್ರೈ ಮಾಡಿ ನೋಡ್ತೀನಿ. ಓ, ಇದು ಹಂಗೆ ರೀ, ರಾ ಇಲ್ಲ. ಇದು ನಾವು ಇವಾಗ ಡೈರೆಕ್ಟು ತಿನ್ಬೋದು. ಅಲ್ಲಿ ಕುದಿಸು ತಿನ್ಬೋದು, ಇಲ್ಲ ಈಗ ಡೈರೆಕ್ಟ್ ತಿನ್ಬೋದು. ಇವಾಗ ಡೈರೆಕ್ಟ್ ತಿಂದೆ ನೋಡಮ್ಮ. ಉಪ್ಪು ಐತಿ, ಚೆನ್ನಾಗೈತೆ. ಇದು ಮಾತ್ರ ರಾ ಅಲ್ಲ, ಚೆನ್ನಾಗಿದೆ ಟೇಸ್ಟ್. ಸಾಸೇಜು ಇದು ಜಾಸ್ತಿ ಸ್ಪೈಸಿ ಇರಲಿಲ್ಲಲ್ರಿ, ಅದಕ್ಕೆ ನನಗೆ ಇನ್ನೂ ಜಾಸ್ತಿ ಸ್ಪೈಸಿ ಇರೋಂಥದ್ದು ಬೇಕಾಗಿತ್ತು. ಅದಕ್ಕೆ ಈ ಥರ ಮಸಾಲ ಮಾಡ್ಕೊಂಡ್ಬಂದೆ. ಇವಾಗ ಇದು ಈ ಥರ ಕಲಿಸ್ಕೋತೀನಿ. ಇಲ್ಲಿ ನೋಡ್ರಿಗ, ನನಗೆ ಬಟಾಣಿ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಅಲ್ಲಿ ಬಟಾಣಿನೂ ಇತ್ತು. ಅದಕ್ಕೆ ಈ ಥರ ಕಲಿಸ್ಕೋತೀನಿ ನೋಡ್ರಿ, ಹೆಂಗೆ ಕಾಣ್ತೈತಿ ನೋಡ್ರಿಗ, ಫುಲ್ಲು ಸ್ಪೈಸಿ. ಓಕೆ, ಫಸ್ಟ್ ಇವಾಗ ಹಿಂಗೆ ತಿಂದು ನೋಡಮ್ಮ. ಇವಾಗ ಈ ಮಸಾಲನಾಗ ಈ ಮಟನ್ನು ಈ ಮಸಾಲೆ ಹಾಕೊಂಡು ತಿಂತೀನಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ಇರುತ್ತೆ. ಫುಲ್ಲು ಖಾರ. ಇಲ್ಲಿ ನೋಡ್ರಿ, ಭಾರಿ ಅಂದ್ರೆ ಭಾರಿ ಟೇಸ್ಟ್. ಇವಾಗ ಈ ಸ್ವೀಟ್ ಪೊಟೆಟೋ ನೂಡಲ್ಸು ತಿಂದು ನೋಡಮ್ರಿ. ಇಲ್ಲಿ ನೋಡ್ರಿ ಯಾವ ಥರ ಕಾಣ್ತೈತಿದ ಸ್ವೀಟ್ ಪೊಟೆಟೋ ನೂಡಲ್ಸ್. ನೋಡ್ರಿ, ಇದರಿಂದನೂ ಸಹಿತ ಮಾಡ್ತಾರೆ ನೂಡಲ್ಸು. ಇವಾಗ ಈ ಮಸಾಲನಾಗ ಈ ಥರ ಎದ್ಕೋತೀನಿ. ಇಲ್ಲಿ ನೋಡ್ರಿಗ ಯಾವ ಥರ ಕಾಣ್ತೈತಿ.
ಏನ್ರಿ ಏನೇನು ಮಾಡ್ತಾರೆ ಇವರೆಲ್ಲ ಎಷ್ಟು ಅಷ್ಟೇ ಬಾರಿ ಇರ್ತಾವ. ಇವರು ಚೈನಾದವ್ರು ಬರೇ ಮೀಟ್ ತಿಂತಾರಂತಲ್ರಿ, ಅದ್ರ ತಕ್ಕಂಗೆ ಹಿಂಗೆ ವೆಜಿಟೇಬಲ್ಸು ತಿಂತಾರ. ಇವಾಗ ನೋಡ್ರಿ ಅವೆಲ್ಲ ವೆಜಿಟೇಬಲ್ಸು ಮಧ್ಯೆ ಹಾಕಿಬಿಟ್ಟಿರ್ತಾರ. ಅವು ಏನು ಮಟನ್ ಇರ್ತೈತಲ್ಲ ಅದ್ರ ಜೊತೆನೆ ಇವಾಗ ನಾವು ಈ ಥರ ವೆಜಿಟೇಬಲ್ ತಿನ್ಬೋದು ಡಿಪ್ ಮಾಡ್ಕೊಂಡು. ಓಕೆ, ಬಿಸಿ ಐತಿ ಬಟ್ ಟೇಸ್ಟ್ ಭಾರಿ ಐತಿ, ಯಾಕಂದ್ರೆ ಮಸಾಲ ಭಾರಿ ಐತಲ್ಲ ಅದಕ್ಕೆ. ಹಾಂ, ಮೊದಲೇ ಕೋಲ್ಡ್ ಐತಿ ಹೊರಗಡೆ, ಹಂಗೆ ಬಿಸಿ ಬಿಸಿ ಊಟ ಅಂದ್ರೆ ಭಾರಿ ಐತಿ. ಇವಾಗ ಈ ಬೆಳ್ಳುಳ್ಳಿ ಹೆಂಗೆ ತಿನ್ನೋದಂತ ತೋರಿಸ್ತೀನಿ ನೋಡ್ರ. ಇದು ನೋಡ್ರಿ, ಇದು ಬೆಳ್ಳುಳ್ಳಿ ಗ್ರೀನ್ ಕಲರ್ದ ನೋಡ್ರಿ ಯಾವ ಥರ ಕಾಣ್ತೈತಿ. ಓಕೆ, ಸೊ ಈ ಬೆಳ್ಳುಳ್ಳಿನ ನಾವು ಯಾವ ಥರ ತಿನ್ಬೇಕಂದ್ರೆ, ಈಗ ಒಂದು ಮಟನ್ ತೊಗೋತೀನಿ, ಫುಲ್ ಈ ಮಟನು ಸಹಿತ ಫುಲ್ ಕುದ್ದೈತಿ. ಈಗ ಮಟನ್ ಈ ಥರ ತೊಗೊಂಡು ನಮ್ಮ ಬೌಲ್ನಾಗ ಡಿಪ್ ಮಾಡ್ಕೋಬೇಕು. ಹಿಂಗೆ ಫುಲ್ಲು ಡಿಪ್ ಮಾಡ್ಕೊಂಡು ಇವಾಗ ನೋಡ್ರಿ ಇದೇನು ಹಿಂಗೆ ಫುಲ್ಲು ಮಸಾಲ ಡಿಪ್ ಮಾಡ್ಕೊಂಡ ತಕ್ಷಣ ಹೆಂಗೆ ಕಾಣಕತ್ತೈತೆ ನೋಡ್ರಿ. ಇವಾಗ ಇದು ತಿನ್ಬೇಕು, ಹಿಂಗೆ ಇರ್ತೈತಲ್ಲ ಇದು ಒಂದು ಕಚ್ಬೇಕು ಹಿಂಗೆ. ಇದೊಂಥರ ಹುಳಿ ಹುಳಿ, ಒಂಥರ ಖಾರ ಖಾರ ಉಪ್ಪು ಉಪ್ಪಿದ್ದಂಗೆ ಐತ್ರಿ. ಇದು ಭಾರಿ ಅಂದ್ರೆ ಭಾರಿ ಐತಿ. ಇದು ಅಗಳೇನು ವೈಟ್ ಕಲರ್ ತಿಂದಿದ್ನಲ್ಲ ಬೆಳ್ಳುಳ್ಳಿ, ಅದ್ರಕ್ಕಿಂತ ಇದು ಒಂಥರ ಭಾರಿ ಅಂದ್ರೆ ಭಾರಿ ಖತರ್ನಾಕೈತಿ. ಇದು ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ. ಏನ್ರಿ ಇದು ಬೆಳ್ಳುಳ್ಳಿನ ಹಿಂಗೂ ಮಾಡ್ಕೊಂಡು ತಿನ್ಬೋದಾ? ನಾವು ನಾನ್ ವೆಜ್ ತಿಂದಾಗ ಉಳ್ಳಾಗಡ್ಡಿ ತಿಂತೀವಲ್ಲ ಅದ್ರೂ ಭಾರಿ ಕಾಂಬಿನೇಷನ್ ಇರ್ತೈತಿ. ಬಟ್ ಈ ಬೆಳ್ಳುಳ್ಳಿನೂ ಈ ಥರ ಕಾಂಬಿನೇಷನ್ ಅಂತ ನನಗೆ ಗೊತ್ತಿರಲಿಲ್ಲ ರೀ. ನೋಡ್ರಿ ಇನ್ನೊಂದ್ಸಲ ತಿಂದು ನೋಡಮ್ಮ. ನೋಡ್ರಿಗ ಯಾವ ಥರ ಐತಿ. ಇವ್ರು ಈ ಥರ ಹಸಿರು ಕಲರ್ದು ಸಹಿತ ಬೆಳ್ಳುಳ್ಳಿ ತಿಂತಾರ್ರಿ. ಹಾಂ, ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ. ಇಲ್ಲಿ ನಾವು ಊಟ ಮಾಡೋ ಟೈಮಿಗೆ ನನ್ನ ಪಕ್ಕಕ್ಕೆ ಗೆಸ್ಟ್ ನೋಡ್ರಿ ಯಾರು ಬಂದು ಕೂತಾರ. ಇಲ್ಲಿ ನೋಡ್ರಿಗ ಬೆಕ್ಕು. ಬಟ್ ಇವು ಹಿಂಗೆ ರೆಸ್ಟೋರೆಂಟ್ನಾಗ ಇರ್ತೈತಲ್ರಿ ಬೆಕ್ಕಲ್ಲ, ಈ ಥರ ಬಂದುಬಿಟ್ಟು ನಮ್ದೇನು ಅಡುಗೆ ಇರ್ತೈತಲ್ಲ ಅದಕ್ಕೇನು ಬಾಯಿ ಏನು ಹಾಕಲ್ಲ. ಬಟ್ ಆರಾಮಾಗಿ ಈ ಥರ ಕೂತ್ಕೊಂಡಿರ್ತಾವೆ ನೋಡ್ರಿ ಪಕ್ಕಕ್ಕೆ.